ನಾನು ತುಂಬ ಮಾಟ ಮಂತ್ರ ಮಾಡಿಸಿ ಕೆಡಕ್ ಮಾಡಿಸಿ ನನ್ನ ಜೀವನನೇ ಹಾಳು ಮಾಡಿಬಿಟ್ಟಿದ್ರು. ನಾನು ಬದುಕಬೇಕು ಸಾಯಬೇಕು ಒಂದು ಗೊತ್ತಾಯ್ತು. ಅಮ್ಮನ ಬಳಿ ಬಂದೆ, ನನಗೆ ಆಶೀರ್ವಾದ ಮಾಡಿ ಕಳಿಸೋದು. ಈಗ ಪರವಾಗಿಲ್ಲ, 90% ಜೀವ ಇರಲಿಲ್ಲ. ಓಕೆ, ಕ್ಲಿಯರ್ ಆಗಿದೆ. ಇಷ್ಟಾರ್ಥ ನೆರವೇರಿಸಮ್ಮ ಓಂ ಭದ್ರಕಾಳಿಯೇ ನಮಃ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ. ನನ್ನ ಹೆಸರು ನಿಂಗರಾಜು ಅಂತ. ನಾನು ತುಂಬ ಮಾಟ ಮಂತ್ರ ಮಾಡಿಸಿ ಕೆಡಕ್ ಮಾಡಿಸಿ ನನ್ನ ಜೀವನನೇ ಹಾಳು ಮಾಡಿಬಿಟ್ಟಿದ್ರು. ನಾನು ಬದುಕಬೇಕು ಸಾಯಬೇಕು ಒಂದು ಗೊತ್ತಾಯ್ತಿಲ್ಲ. ಸತ್ತೋಗೋಣ ಅಂತ ಅಂದ್ಕೊಂಡಿದ್ದೆ. ಆ ಅಮ್ಮನ ಆಶೀರ್ವಾದದಿಂದ ಅಮ್ಮನ ಇನ್ಸ್ಟಾಗ್ರಾಮಲ್ಲಿ ನೋಡಿಕೊಂಡು ಅಮ್ಮನ ಬಳಿ ಬಂದು ಗುರೂಜಿ ಹತ್ರ ಮಾತಾಡಿದೆ. ಇಲ್ಲ ಮಗನೇ, ನಿನಗೆ ನಾನು ಇರ್ತೀನಿ, ನೀನು ಏನು ನಿನ್ನ ಕೈಲಿ ಆದರೆ ತಂದುಕೊಡು, ಇಲ್ಲಾಂದ್ರೆ ಇರೋ ತೊಳೆದು ಬಂದ್ಬಿಡು, ನೀನು ನಾನು ಕಾಪಾಡ್ತೀನಿ ನಿನ್ನ ಅಂಥದ್ದು ಹೇಳಿ ಧೈರ್ಯ ತುಂಬಿ ನನಗೆ ಆಶೀರ್ವಾದ ಮಾಡಿ ಕಳಿಸೋದು. ಅಮ್ಮನ ನಂಬ್ಕೊ ಬನ್ನಿ, ಯಾರಿಗೂ ಕೈ ಬಿಡಲ್ಲ. ಈಗ ಪರವಾಗಿಲ್ಲ, 90% ಜೀವ ಇರಲಿಲ್ಲ. ಒಂದು 30% ಓಕೆ, ಕ್ಲಿಯರ್ ಆಗಿದೆ. ನನಗೆ ಇನ್ನು 40% ಐತೆ. ಅದೊಂದು 2-3 ದಿನದಲ್ಲಿ ಕ್ಲಿಯರ್ ಆಗುತ್ತೆ. ಆ ನಂಬಿಕೆ ಐತೆ ನನಗೆ ಎಲ್ಲರನ್ನ ಬಿಟ್ಟು ಒಂದು ಕಡೆ ಹೊಂಟೋಗ್ಬೇಕು, ಯಾರಿಗೂ ಸಿಗಬಾರ್ದು, ಯಾರ ಮೇಲೂ ನಂಬಿಕೆ ಇಲ್ಲ. ಗಲಾಟೆ ಜಗಳ, ಅಲ್ಲಿ ಜಗಳ ಇದೆಯಾ, ಆ ಜಗಳಕ್ಕೆ ಹೋಗು, ಜಗಳ ಮಾಡು, ಹಿಂಗೆಲ್ಲ ಆಯ್ತಾಯಿತು. ನೆಮ್ಮದಿ ಇರ್ತಿದ್ದಿಲ್ಲ. ಏನಾರ ಒಂದು ಒಳ್ಳೇದು ಮಾಡಿದ್ರು ನನಗೆ ಕೆಟ್ಟದಾಯ್ತೈತೆ, ರಿಟರ್ನ್ ಹೊಡಿತೈತೆ ಎಲ್ಲ. ನಾನು ಎಷ್ಟೇ ಜನಕ್ಕೆ ಒಳ್ಳೇದು ಮಾಡಿದ್ರು ನನಗೆ ಉಲ್ಟಾ ಹೋಯ್ತು. ನನ್ನ ಕೈಲಿ ಎಷ್ಟೋ ಜನ ಒಳ್ಳೇದು ಮಾಡಿಸ್ಕೊಂಡವ್ರೆ, ಈಗ ನನ್ನನ್ನು ಕೈ ಬಿಟ್ಬಿಟ್ಟವ್ರೆ. ಹಂಗೆ ತಿಳ್ಕೊಂಡು ನನಗೆ ಯಾರೂ ಬೇಕಾಗಿಲ್ಲಮ್ಮ, ನಿನ್ನ ಪಾದ ಹಿಡಿತೀನಿ ಬಂದು ಅಂತ ಬಂದು ಪಾದ ಹಿಡ್ದೆ. ಸದ್ಯಕ್ಕೆ ಇಷ್ಟು ಮಟ್ಟಿಗೆ ನಿನ್ಸವಳೆ ನಾನು. ಶ್ರೀ ಮಹಾಗುರು ವೀರಭದ್ರೇಶ್ವರ ಭದ್ರಕಾಳಿಯೇ ನಮೋ ನಮಃ. ಎಲ್ಲ ನನ್ನ ಕಾಳಿಪೀಠದ ವೀಕ್ಷಕರಿಗೆ ರೇಣುಕಾ ಗುರುಜಿ ಮಾಡ್ತಕ್ಕಂಥ ಶರಣಾರ್ಥಿ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಇಲ್ಲಿ ಇವತ್ತೊಂದು ವಿಶೇಷವಾದಂಥ ಒಂದು ವಿಚಾರವನ್ನು ನಿಮ್ಗೆ ಹೇಳ್ತೀನಿ. ತಡೆ 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 ಅನ್ನುವಂಥ ವಿಚಾರವನ್ನು ನಾವು ಗಮನಿಸಿದಾಗ ಎಲ್ಲ ವಿಚಾರಗಳು ಸ್ಟಾಪ್ ಆಗಿರ್ತಕ್ಕಂಥದ್ದು. ಸಖತ್ ವ್ಯಾಪಾರ ವ್ಯವಹಾರಗಳನ್ನು ನಡೆಸ್ತಾ ಇರ್ತೀವಿ, ಉದ್ಯೋಗವನ್ನು ಮಾಡ್ತಾ ಇರ್ತೀವಿ, ಮತ್ತು ಒಳ್ಳೆ ಬಿಸ್ನೆಸ್ಸನ್ನು ಮಾಡ್ತಾ ಇರ್ತೀವಿ, ಮತ್ತು ನಮಗೆ ಕುಟುಂಬ ತುಂಬ ನಗ್ತಾ ನುಡಿತಾ ತುಂಬ ಚೆನ್ನಾಗಿ ಹೋಗ್ತಾ ಇರುತ್ತೆ, ಮತ್ತು ಭೂಮಿಲಿ ಒಳ್ಳೆ ಬೆಳೆ ಕೈ ಎತ್ತುತ್ತಾ ಇರುತ್ತೆ. ಇದಕ್ಕಿದ್ದಂಗೆ ಎಲ್ಲ ಸ್ಟಾಪ್ ಆಗಿ ಹೋಗ್ಬಿಡುತ್ತೆ. ಇದಕ್ಕಿದ್ದಂಗೆ ಬೆಳೆ ಹತ್ತದಲ್ಲೇ ಹೋಗೋದು ಸ್ಟಾಪ್ ಆಗೋವಂಥದ್ದು, ಮತ್ತು ಬಿಸ್ನೆಸ್ಸು ಚೆನ್ನಾಗಿ ನಡೀತಿರುತ್ತೆ, ಬಿಸ್ನೆಸ್ಸು ಇದಕ್ಕಿದ್ದಂಗೆ ನಿಂತು ಹೋಗ್ಬಿಡೋ ಅಂಥದ್ದು, ಮತ್ತು ನಮ್ಮ ಕುಟುಂಬದೊಳಗೆ ಇದಕ್ಕಿದ್ದಂಗೆ ಕಿರಿಕಿರಿ ಶುರುವಾಗೋವಂಥದ್ದು, ಕೋರ್ಟು ಕಚೇರಿ ವಿಚಾರಗಳು ಶುರುವಾಗುವಂಥದ್ದು, ಮತ್ತು ನಮ್ಮ ಜಮೀನಿನ ಮಗ್ಳನೋ ನಮ್ಮ ಮನೆಯ ಅಕ್ಕಪಕ್ಕದವರು, ನಾವು ಬಿಸ್ನೆಸ್ ಮಾಡ್ತಕ್ಕಂಥ ಸ್ಥಳಗಳಲ್ಲಿ ಮಗ್ಳು ಫ್ಯಾಕ್ಟ್ರಿನೋ ಅಥವಾ ಮಗ್ಳು ಹೋಟ್ಲು, ಮತ್ತೊಂದು ಮಗದೊಂದು ವಗೈರಿ ಹೀಗೆ ಅಕ್ಕಪಕ್ಕದವರೇ ನಮಗೆ ತೊಂದರೆ ಮಾಡೋಕ್ಕೆ ಶುರುವಾಗ್ಬಿಡ್ತಾರೆ. ಕಿದ್ದಂಗೆ ತೊಂದರೆ ಮಾಡೋಕ್ಕೆ ಶುರುವಾದಂಥ ಪರಿಸ್ಥಿತಿ ಒಳಗೆ ನಮ್ಮ ಎಲ್ಲ ಬಿಸ್ನೆಸ್ಗಳು ಸ್ಟಾಪ್ ಆಗಕ್ಕೆ ಶುರುವಾಗ್ಬಿಡುತ್ತೆ. ಅದನ್ನೇ ನಾವು ತಡೆ ಅಂತೇಳಿ ಕರಿತೀವಿ.
ಇದು ನನಗೆ 3ನೇ ಸಲ ಮಾಡಿಸಿರೋದು. ನನಗೆ 2009ರಲ್ಲಿ 19ರಲ್ಲಿ ಮಾಡಿಸಿದ್ದು. ಆವಾಗಲೂ ತೀರಾ ಗ್ಯಾರಂಟಿ ಇರಲಿಲ್ಲ, ಸತ್ಯ ಹೋಗ್ತಿದೆ. ಆವಾಗಲೂ ಅದು ಬಚಾವಾಗಿ ಒಂದು 3 ವರ್ಷ ಚೆನ್ನಾಗಿದೆ. ಮದುವೆ ಮಾಡಿಕೊಂಡೆ, ಬೆಂಗಳೂರು ಸೆಟ್ಲಾಗಿ. ಯಾರು ಕಣ್ಣು ಬೀಳ್ತೋ ಗೊತ್ತಿಲ್ಲ, ಮದುವೆ ಮಾಡ್ಕೊಂಡು 1 ತಿಂಗಳು ಅಷ್ಟೇ ಚೆನ್ನಾಗಿದ್ದಿದ್ದು. ನಾನು 3 ವರ್ಷ ಸತತ ಆಯಿತು. ನನ್ನ ಕಣ್ಣು ತುಂಬ ನಿದ್ದೆ ಮಾಡಿ 3 ವರ್ಷ ಆಗಿದೆ. ನೆಮ್ಮದಿ ಅನ್ನೋದಿಲ್ಲ, ಜಗಳ ಮನೆಯಲ್ಲಿ, ಯಾರು ಹೊಂದಾಣಿಕೆ ಇಲ್ಲ. ನೀನಿಲ್ಲ ಅಂದ್ರೆ ನಾನು ಬದುಕ್ತೀನಿ, ಹೋಗೋ, ನಿನ್ನ ಕಟ್ಕೊಂಡು ನಾನು ಜೀವನ ಮಾಡ್ತಾಯಿಲ್ಲ ಯಾರನ್ನು, ಆ ಥರ ಮಾಡ್ಕೊಂಡು ಸೇತರು. ಈಗ ಸದ್ಯ ಪರಿಸ್ಥಿತಿಲಿ ಮುಂದಕ್ಕೊಂದು ದಿನ ಉದಾಹರಣೆ ಕೊಡ್ತೀನಿ ಅವ್ರಿಗೆ, ಆ ಭರವಸೆ ಐತೆ. ಅಮ್ಮ ನಂಬ್ಕೊ ಬಂದಿದ್ದೀನಿ, ಆ ಧೈರ್ಯದಿಂದ ಇಲ್ಲಿ ಬಂದು ಇಷ್ಟು ಮತ್ತೆ ನಿಂತಿದ್ದೀನಿ. ಹೆಸರೇ ಸೂಚಿಸಿರುವಾಗೆ ನಮ್ಮ ಕ್ಷೇತ್ರದಲ್ಲಿ ಬಹಳ ವಿಶೇಷವಾಗಿ ನಡೆಯುತ್ತೆ ತಡೆ ನಿವಾರಣೆ. ಇಂತಹ ತಡೆಗಳು ಶುರುವಾದಾಗ, ಇಂತಹ ಸಮಸ್ಯೆಗಳು ಶುರುವಾದಾಗ ನಮ್ಮ ಮೈಂಡು ಇದ್ಕಿದ್ದಂಗೆ ಬ್ಲಾಂಕ್ ಆಗೋಗ್ಬಿಡುತ್ತೆ. ಏನು ಮಾಡೋದು, ಹೆಂಗೆ ಮಾಡೋದು? ಚೆನ್ನಾಗಿ ನಡೀತಿತ್ತು, ಒಳ್ಳೆ ಬೆಳೆ ಬರ್ತಾಯಿತ್ತು, ಬೆಳೆ ನಿಂತು ಹೋಗ್ಬಿಡ್ತು, ಸಖತ್ತ ವ್ಯಾಪಾರ ಆಗ್ತಾಯಿತ್ತು, ವ್ಯಾಪಾರ ಸ್ಟಾಪ್ ಆಗ್ಬಿಡ್ತು. ಮತ್ತು ನಮ್ಮ ಕುಟುಂಬದಲ್ಲಿ ಇದ್ಕಿದ್ದಂಗೆ ಕಿರಿಕಿರಿ ಶುರುವಾಗ್ಬಿಡ್ತು, ಕೋರ್ಟ್ ಕಚೇರಿ ವಿಚಾರಗಳು ಸಮಸ್ಯೆಗಳು ಶುರುವಾಗ್ಬಿಟ್ಟು, ಆರೋಗ್ಯದ ವಿಚಾರದೊಳಗೆ ವ್ಯತ್ಯಾಸ ಕಂಡು ಬರ್ತಾವಲ್ಲ, ಹೆಂಗಪ್ಪ ಮಾಡೋದು? ಯಾವನಾರು ಏನಾರು ನಮಗೆ ಮಾಟ ಕೂಟ್ಲುಗಳನ್ನು ಮಾಡಿದೆ. ಎಸ್, ಇಂಥ ಸಮಸ್ಯೆಗಳು ಬಂದಾಗ ಮಾಟ ಮಂತ್ರದ ಮೂಲಕವಾಗಿ ನಮ್ಮನ್ನು ಅಳ್ಳಾಡಿಸಿ ಕೈ ಬಿಟ್ಬಿಡ್ತಾರೆ. ನಾವು ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳನ್ನು ನಿಲ್ಲಿಸಾಕಿಬಿಡ್ತಾರೆ. ನಮ್ಮ ಕುಟುಂಬದಲ್ಲಿ ಕಿರಿಕಿರಿ ಶುರುವಾಗ್ಬಿಡುತ್ತೆ. ಮತ್ತು ನಮ್ಮ ಮನೆ ಹೆಣ್ಮಕ್ಳುಗಳು ತಲೆಕೆಟ್ಟು ಗೊಬ್ಬರದ್ದು ಹೋಗ್ಬಿಡುತ್ತೆ. ಗಂಡು ಮಕ್ಳುಗಳು ಇದ್ಕಿದ್ದಂಗೆ ಪೋಲ್ ಬೀಳಕ್ಕೆ ಶುರುವಾಗ್ಬಿಡ್ತಾರೆ. ಸಖತ್ತಾಗಿ ನಡೀತಿದ್ದಂಥ ಫ್ಯಾಕ್ಟ್ರಿಗಳು ನಿಂತು ಹೋಗ್ಬಿಡುತ್ತೆ. ಬೆಳೆ ಮಗದೊಂದು ಅವೆಲ್ಲ ಇದ್ಕಿದ್ದಂಗೆ ಹಾಳಾಗಿ ನಿಂತ್ಕೊಳುತ್ತೆ. ಅಂದ್ರೆ ಅವಾಗಲೇ ನಾವು ತಿಳ್ಕೋಬೇಕು, ನಮ್ಗೆ ಯಾರೋ ಏನೋ ತೊಂದರೆ ತಾಪತ್ರೆಗಳನ್ನು ಮಾಡಿದರೆ, ಕೆಡುಕನ್ನು ಮಾಡಿದ್ದಾರೆ ಅನ್ನುವಂಥ ವಿಚಾರ ಸ್ಟಾಪ್ ಮಾಡಿದರೆ, ನಮ್ಮ ಅಭಿವೃದ್ಧಿಯನ್ನು, ನಮ್ಮ ಒಂದು ಬೆಳವಣಿಗೆಯನ್ನು ಸ್ಟಾಪ್ ಮಾಡಿಬಿಟ್ಟವ್ರೆ ಅನ್ನುವಂಥದ್ದು ಕಂಡು ಬಂದ್ಬಿಡುತ್ತೆ. ಆ ಕಂಡು ಬಂದಾಗ ಅದಕ್ಕೆ ತಡೆ ಅಂತ ಕರಿತೀವಿ. ಆ ತಡೆ ಅನ್ನೋಂಥ ವಿಚಾರವನ್ನು ನಿವಾರಣೆ ಮಾಡುವಂಥ ಕ್ಷೇತ್ರ ಈ ಶ್ರೀ ರುದ್ರಕಾಳಿ ಪೀಠಂ ಆಗಿರುತ್ತೆ. ಎಂಥದ್ದೇ ಸಮಸ್ಯೆ ಇರಲಿ, ನಾನು ಈಗ ಇಷ್ಟೊತ್ತಕ ಏನು ಹೇಳಿದ್ನಲ್ಲ ನಿಮಗೆ, ಆ ರೀತಿ ಎಂಥ ಸಮಸ್ಯೆಗಳಿದ್ರೂ ಈ ಕ್ಷೇತ್ರದಲ್ಲಿ ತಡೆ ನಿವಾರಣೆ ಅನ್ನುವಂಥದ್ದು ಬಹಳ ವಿಶೇಷ. ಎದೊಳಕಾಯ್ತಿರ್ಲಿಲ್ಲ, ಫುಲ್ಲು ಬಾಡಿ ಎಳತ ಉಸಿರು ಕಟ್ಟೋಯ್ದಿದ್ದು. ರಾತ್ರಿ ಮಲ್ಕೊಂಡು ಬೆಳಗ್ಗೆ ಎದೊಳ್ತೀನೋ ಇಲ್ವೋ ಗ್ಯಾರಂಟಿ ಇರಲಿಲ್ಲ ನಾನು. ಅವಾಗ ಅಮ್ಮನ ಮೊಬೈಲೇ ನೋಡ್ಕೊಂಡು ಅಮ್ಮನ ಬೇಡ್ಕೊತಾ ಇದ್ದೆ, ಅಮ್ಮನ ಮಂತ್ರ ಹೇಳ್ತಾ ಇದ್ದೆ, ಕಾಪಾಡು ತಾಯಿ, ನಿನ್ನ ಬಿಟ್ಟರೆ ನನಗೆ ಯಾರೂ ಇಲ್ಲ. ಈಗೆಲ್ಲ ನಮ್ಮ ದೇವ್ರಿಗೆಲ್ಲ ಬಾಯಿ ಕಟ್ಟಾಕವ್ರೆ, ಆ ಕಟ್ಟೆಲ್ಲ ನಿವಾರಣೆ ಮಾಡಿಕೊಡ್ತೀನಿ, ನಿನಗೇನು ತೊಂದರೆ ಆಗೋಲ್ಲ. ನಿಮ್ಮ ಹಿರಿಯರಿಗೆಲ್ಲ ಕಟ್ಟಾಕವ್ರೆ, ಅವ್ರಿಗೂ ನಿವಾರಣೆ ಮಾಡಿಕೊಡ್ತೀನಿ. ನಾನು ಇದೀ ಮಗನೇ, ನೀನೇನು ತಲೆ ಕೆಡಿಸ್ಕೋಬೇಡ, ನಿನ್ನ ಕೈಲಾದಷ್ಟು ತಗೋಬಾ, ನಾನು ಮಾಡಿಕೊಡ್ತೀನಲ್ಲ. ನೀನು ಚೆನ್ನಾಗಾದ್ಮೇಲೆ ಒಂದು 4 ಜನನ ಕರ್ಕ.
ಅಂತಂದ್ರು. ಈಗ ಪರವಾಗಿಲ್ಲ, ಒಂದು 70% ಓಕೆ. ಈ ಜನಗಳಿಗೆ ಹೇಳ್ತಾ ಇರೋದು, ನಂಬಿಕೆ ಇಟ್ಟು ಬನ್ನಿ, ಕೈ ಬಿಡಲ್ಲ ತಾಯಿ. ನಿಮ್ಮ ಕೈಲಿ ಇರುತ್ತೋ ಇಲ್ವೋ ಅದೆಷ್ಟು ಪ್ರಶ್ನೆ. ಅಪ್ಪನ ಹತ್ರ ಬಂದು ಹೇಳಿ ಕಷ್ಟ ಈ ಥರ ಇದೆ ಅಂತ, ಅವ್ರನ್ನು ಹಿಂದೆ ಮುಂದೆ ಎಲ್ಲ ಯೋಚನೆ ಮಾಡಿ ಒಂದು ತಡೆ ಹೊಡೆದು ಅವ್ರಿಗೆಲ್ಲ ಒಂದು ಅನುಕೂಲ ಮಾಡಿಕೊಡ್ತಾರೆ. ಆಮೇಲೆ ನೀವು ಅನುಕೂಲ ಆಯಿತು ಅಂದ್ಬಿಟ್ಟು ಕೈ ಬಿಟ್ಬಿಡೋದು ತಪ್ಪು. ಬಂದು ಸೇವೆ ಮಾಡ್ಕೊಯ್ತಾ ಇರಬೇಕು. 6 ತಿಂಗಳಿಗೋ 3 ತಿಂಗಳಿಗೋ ಬಂದು ಅಮ್ಮನ ಹೆಸರು ಹೇಳ್ಕೊಂಡು ಪೂಜೆ ಮಾಡಿಸ್ಕೊ ಹೋಗ್ತಾ ಇರಬೇಕು. ಅಮ್ಮನವರು ಭದ್ರಕಾಳಿ ಅಮ್ಮನವರು ಎದುರು ನಿಂತು ನವದುರ್ಗಿಯರು, ಇಲ್ಲಿ ಏನು ನವದುರ್ಗಿಯರು ಇದಾರಲ್ಲ, ಈ ನವದುರ್ಗಿಯರಲ್ಲಿ ಎದುರುಗಂಡು ಅಮ್ಮನವರು ಭದ್ರಕಾಳಮ್ಮನವರು ಸಾಕ್ಷಾತ್ ಎದುರುಗಂಡು ಅವರೇ ಹೋಗಿ ನಿಂತು ಆತನ ತಲೆ ಮೇಲೆ ಕೂತು ಅವನಿಗಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಒಂದೇ ಒಂದು ತಡೆ ಒಳಗೆ ನಿವಾರಣೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷ. ಹೀಗಾಗಿ ಇಷ್ಟೆಲ್ಲ ಸಮಸ್ಯೆಗಳನ್ನು ನಾನು ಹೇಳಿದ್ದೀನಿ. ಈ ಎಲ್ಲ ಸಮಸ್ಯೆಗಳನ್ನು ಸ್ಟಾಪ್ ಮಾಡುವಂಥವ್ರು ನಮ್ಮ ಹಿಂದಿರ್ತಾರೆ, ನಮಗೆ ಗೊತ್ತಾಗಿರಲ್ಲ. ನೀವು ಯಾರಿಗೆ ಸಹಾಯ ಮಾಡ್ತೀರಿ, ನೀವು ಯಾರಿಗಾರು ಕೈ ಹಿಡಿದು ಎತ್ತಿರ್ತೀರಿ, ನಿಮ್ಮ ಅಣ್ತಂತನ ಆಗಿರ್ಬೋದು, ನಿಮ್ಮ ಬಂಧು ಬಳಗ ಆಗಿರ್ಬೋದು, ನಿಮ್ಮ ಏಳಿಗೆಯನ್ನು ಸಹಿಸೋದೇ ಇಲ್ಲ. ಆ ಸಹಿಸದಲ್ಲೇ ಇರ್ತಕ್ಕಂಥವ್ರು ನಮಗೆ ಮಾಟ ಕೂಟ್ಲೆಗಳನ್ನು ಮಾಡಿಸುವಂಥದ್ದು, ಕೆಡುಕನ್ನು ಮಾಡಿಸೋಕ್ಕಂಥದ್ದು, ನಮ್ಮ ಎಲ್ಲ ವಿಚಾರಗಳನ್ನು ಸ್ಟಾಪ್ ಮಾಡುವಂಥದ್ದು, ಉದ್ಯೋಗವನ್ನು ಸ್ಟಾಪ್ ಮಾಡುವಂಥದ್ದು, ಕಿರಿಕಿರಿ ಆಗುವಂಥದ್ದು, ಉದ್ಯೋಗದೊಳಗೆ ಆರೋಗ್ಯದೊಳಗೆ ವ್ಯತ್ಯಾಸ, ಹೀಗೆ ಇಂಥ ಸಮಸ್ಯೆಗಳು ತಲೆದೋರಿದಾಗ ಆ ಒಂದು ತಡೆ ನಿವಾರಣೆ ಮಾಡೋದ್ರ ಮೂಲಕವಾಗಿ ಈ ಒಂದು ಉದ್ಭವ ಚೌಡೇಶ್ವರಿ ಅಮ್ಮನವರ ಭೂಮಿಯಿಂದಲೇ ಉದ್ಭವ ಆಗಿರ್ತಕ್ಕಂಥ ಆ ತಾಯಿ, ಆ ಉದ್ಭವ ಆಗಿರತಕ್ಕಂಥ ತಾಯಿಯನ್ನು ಒಂದು ಮಂಡಲ ಹಾಕಿ ಆ ಮಂಡಲದೊಳಗೆ ಕುಂಡ್ರಿಸಿ ನಿಮ್ಮೆಲ್ಲರನ್ನು ಕೂಡ ಆ ತಾಯಿ ಆ ತಲೆ ಮೇಲೆ ಕೂತ್ಕೊಂಡು ಆ ತಡೆ ನಿವಾರಣೆ ಮಾಡ್ತಾಳಲ್ಲ, ನೋಡೋಕ್ಕೆ ಅದ್ಭುತವಾಗಿರುತ್ತೆ. ಆ ರೀತಿ ತಡೆ ನಿವಾರಣೆ ಮಾಡಿಸ್ಕೊಂಡಿದ್ದೆ ಆದರೆ ನಮ್ಮೆಲ್ಲ ಸ್ಟಾಪ್ ಆಗಿರ್ತಕ್ಕಂಥ ವ್ಯವಹಾರಗಳು, ವ್ಯಾಪಾರಗಳು, ನಮ್ಮಲ್ಲಿರ್ತಕ್ಕಂಥ ಕುಟುಂಬದ ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆಗಳು ಇದ್ದಕ್ಕಿದ್ದಂಗೆ ನಮಗೆ ಅಭಿವೃದ್ಧಿ ಶುರುವಾಗುತ್ತೆ. ಹಾಗಾಗಿ ಇಂಥ ಸಮಸ್ಯೆಗಳು ಯಾರಿಗೇ ಇರಲಿ, ಎಂಥ ಸಮಸ್ಯೆನೇ ಇರಲಿ, ಬನ್ನಿ ಅಮ್ಮನವ್ರ ಕ್ಷೇತ್ರಕ್ಕೆ ಮಾಡಿಕೊಳ್ಳಿ ತಡೆ ನಿವಾರಣೆ. ಆ ತಡೆ ನಿವಾರಣೆ ಆಗ್ತಿದ್ದಂಗೆ ನಿಮ್ಮಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಎಲ್ಲರಿಗೂ ಒಳ್ಳೇದಾಗಲಿ. ತಡೆ 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 ಅನ್ನೋರು ಬಂದು ತಡೆ ಹೊಡಿಸಿ, ನಿಮ್ಮ ಎಲ್ಲ ಸಮಸ್ಯೆಗಳು ಬಗೆಯಿರುತ್ತೆ. ಶರಣಾರ್ಥಿ. ಒಳ್ಳೇದಾಗಲಿ. ಈ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಇರುವುದು ತುಮಕೂರು ಜಿಲ್ಲೆ, ತಿಪಟೂರು ತಾಲೂಕು, ಶೆಟ್ಟಿಗೆರೆ ರೋಡ್, ಕಾರ್ಬನ್ ಫ್ಯಾಕ್ಟರಿ ಆಪೋಸಿಟ್ನಲ್ಲಿದೆ. ತಿಪಟೂರಿನಿಂದ ಕೇವಲ 3 ಕಿಲೋಮೀಟರ್ ಸಮೀಪದಲ್ಲಿದೆ. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ಭದ್ರಕಾಳಿ ಅಮ್ಮನವರ ಪವಾಡ ಶಕ್ತಿಯ ಬಗ್ಗೆ ತಿಳಿದು ಮೈ ರೋಮಾಂಚನ ಆಗಿದ್ದಂತೂ ಸತ್ಯ. ನೀವು ಕೂಡ ಒಮ್ಮೆ ಈ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ. ಧನ್ಯವಾದಗಳು. ಟಿವಿ ಕನ್ನಡ.